ಎಲ್ರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ. ಪ್ರಶಾಂತ್ ಸರ್, ಅಂದ್ರೆ ಮೊದಲೆಲ್ಲ ಇಂಟರ್ವ್ಯೂ ಮಾಡಿದಾಗ ಒಬ್ರು ಇಬ್ರು ಇರ್ತಿದ್ವಿ. ಈ ಒಂದು ಇಂಟರ್ವ್ಯೂನಲ್ಲಿ ಇವತ್ತು ದೊಡ್ಡ ಟೀಮ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. 6 ಜನ ಇದ್ದಾರೆ ಸರ್. ಸ್ವಲ್ಪ ನೀವೇ ನಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ಸರ್. ನಾನೇ ಮಾಡ್ತೀನಿ. ಆ ಕಡೆ ಬರ್ತೀನಿ ಸರ್. ನಿಮ್ಮ ಹೆಸರು ನೀವು ಹೇಳ್ಕೋಬೇಕು. ಲೋಕಿತ್ ಅವಶ್ಯ ಅಂತ. ಇವರು ನನ್ನ ಹೆಸರು ಮ್ಯೂಸಿಕ್ ಡೈರೆಕ್ಟರ್, ಈ ನಿರ್ಮಾಪಕರೇ. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಓಕೆ, ಮುಡಿ ಸರ್. ನಾನು ಮುಡ್ಲಿ ಬಿಟ್ಟಿ ಅಂತ ಈ ಸಿನಿಮಾದ ನಿರ್ಮಾಪಕರು. ನಿರ್ಮಾಪಕರು, ಅನ್ನದಾತರು. ಮೇಡಮ್ ಸೌಮ್ಯ, ನಮ್ಮ ಸಿನಿಮಾದ ನಾಯಕಿ. ನಮ್ಮ ಸಿನಿಮಾದ ಸಿನಿಮಾ ನಾನು ಪ್ರಶಾಂತ್ ಸಿದ್ದಿ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹೆಸರು ಅಶೋಕ್ ಸಾಮ್ರಾಟ್ ಅಂತ. ನಾನು ಅವನಿರ್ಬೇಕಿತ್ತು ಸಿನಿಮಾದ ನಿರ್ದೇಶಕ. ನನ್ನ ಹೆಸರು ಜಯಸಿಂಹ. ನಾನು ಅವನಿರ್ಬೇಕಿತ್ತು ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಎಸ್ ಸರ್, ಎಲ್ರಿಗೂ ನನ್ನ ಫಸ್ಟ್ ಕ್ವಶನ್, ಈಗ ಯಾವ್ದಾದ್ರು ಮೂಮೆಂಟ್ ಅಲ್ಲಿ ಲೈಫ್ ಅಲ್ಲಿ ಯಾವಾಗಾದ್ರೂ ಒಂದ್ಸಲ ನಮ್ಮ ಫ್ರೆಂಡ್ ಅಥವಾ ನಮ್ಮ ರಿಲೇಟಿವ್ ಅಥವಾ ನಮ್ಗೆ ಗೊತ್ತಿರೋ ಯಾರು ಯಾವ್ದಾದ್ರು ಒಂದು ಲೋ ಮೂಮೆಂಟ್ ಅಲ್ಲಿ ಅವ್ನು ಇರ್ಬೇಕಿತ್ತು ಅಥವಾ ಅವಳು ಇರ್ಬೇಕಿತ್ತು, ಅವ್ರು ಇರ್ಬೇಕಿತ್ತು ಅಂತ ಯಾವಾಗಾದ್ರೂ ಅನ್ಸಿರುತ್ತೆ. ನಿಮ್ ಲೈಫ್ ಅಲ್ಲಿ ಯಾವಾಗಾದ್ರೂ ಆ ಥರದ ಮೂಮೆಂಟ್ ಬಂದಿತ್ತ? ಯಾವ್ದಾದ್ರು ಸ್ವಲ್ಪ ಹೇಳೋದ? ಶುರು ಮಾಡಿ. ನಿಮ್ ಕಡೆ ತುಂಬಾ ಮೇಜರ್, ಒಂದು ತುಂಬಾ ನೆನಪಿರುವಂತ ಒಂದು ಸಿನಿಮಾ ಇಂಡಸ್ಟ್ರಿಲೇ ನಮಗೆ ಆತರ ಅನ್ಸಿದೆ. ಅಪ್ಪು ಸರ್ ಅವ್ರು ಇರ್ಬೇಕಿತ್ತು ಅಂತ ಅನಿಸ್ತಾನೆ ಇರುತ್ತೆ. ಇವಾಗ್ಲೂ ಕೂಡ ಹಂಗೆ ಅನ್ಸುತ್ತೆ. ಸರ್, ನಿಮ್ಗೆ ಯಾವಾಗಾದ್ರೂ ಈ ಥರದ ಮೂಮೆಂಟ್ ಲೈಫ್ ಅಲ್ಲಿ, ಪರ್ಸನಲ್ ಲೈಫ್ ಆಗಿರ್ಬೋದು, ಪರ್ಸನಲ್ ಲೈಫಲ್ಲಿ ಸಡನ್ ನೆನಪಾಗ್ತಿಲ್ಲ. ಬಟ್ ಈಗ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಇರ್ಬೇಕಾಗಿತ್ತು. ಸರ್ ನಿಮ್ಗೆ? ನನಗೆ ನನಗೆ ಆ ಥರ ಏನು ಅನಿಸಿಲ್ಲ ಸರ್. ನನಗೆ ಹಂಗ ಅನ್ಸಿಲ್ಲ, ಅದಕ್ಕೆ ಅವ್ನು ಇರ್ಬೇಕಿತ್ತು ಅಂತ ಸಿನಿಮಾನೇ ಮಾಡ್ಬಿಟ್ಟು. ಹೌದು ಸರ್. ನಿಮ್ಗೆ? ನಮ್ಮ ತಂದೆ ಸರ್, ಅವ್ರು ಇರ್ಬೇಕಿತ್ತು ಅಂತ ಅವತ್ತಿಂದಾನು ಹೇಳ್ತಾನೆ ಇದ್ದೀನಿ. ಸರ್, ಪ್ರಶಾಂತ್ ಸರ್, ನನಗೆ ಎಲ್ಲರೂ ಇರ್ಬೇಕಿತ್ತು, ಬಟ್ ಎಲ್ಲರೂ ಇದ್ದಾರೆ, ಕೆಲವು ಜನ ಇಲ್ಲ. ನೀವು ಹೇಳ್ದಂಗೆ ಅನ್ಸುತ್ತೆ. ನಾವು ಎಲ್ಲೂ ಹೇಳ್ಕೊಳ್ಳಿಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಂತೂ ಇರುತ್ತೆ ಅವ್ರು ಇರ್ಬೇಕಿತ್ತು. ಈಗ ಅಶೋಕ್ ಸರ್ ಹೇಳ್ದಂಗೆ ಯಾವಾಗಲೂ ಅನ್ಸುತ್ತೆ, ಈಗ ಅಪ್ಪು ಸರ್ ಹೌದು ಇರ್ಬೇಕಿತ್ತು ಅಂತ. ಸೊ ಅದು ಯಾವಾಗಲೂ ಕಾಡ್ತಾ ಇರೋ ಪ್ರಶ್ನೆ. ಅದು ಆ ಟೈಟ್ಲ್ ಆಗಿ ಬಂದಿರೋದು ಖುಷಿ ಇದೆ. ಸರ್, ನಿಮ್ಗೆ? ನಮಗೂ ಹಾಗೆ ಸರ್. ಹಾಗೆ ಸರ್, ಹಾಗೆ ಅಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅನ್ನಿಸ್ತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಕಷ್ಟ. ಸರ್, ಅವನಿರಬೇಕಿತ್ತು ಅಂದ್ರೆ ಟೈಟ್ಲ್ ಕೇಳಿ ಒಂದು ಸಾಂಗ್ ಎಂದ ಕಾಲತ್ತಿಲ್ಲ, ಸಾಂಗ್ ಕೇಳಿದಾಗ ಪ್ಯೂರ್ ಲವ್ ಸ್ಟೋರಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಯಾವಾಗ ಟ್ರೈಲರ್ ಬಂತು, ಝೋನರ್ ಶಿಫ್ಟ್ ಗಳೆಲ್ಲ ಆಗ್ತಾ ಇತ್ತು. ಒಂದು ಕಾರ್ ಬರುತ್ತೆ, ಒಂದು ಕ್ರೈಮ್ ಥ್ರಿಲ್ಲರ್ ಆಗುತ್ತೆ, ಒಂದೇನು ಇನ್ವೆಸ್ಟಿಗೇಷನ್ ಬರುತ್ತೆ, ಬೇರೆ ಬೇರೆ ಆಯಾಮಗಳು ಹೋಗುತ್ತೆ. ಏನಿದೆ ಸಿನಿಮಾದಲ್ಲಿ ಅಂತ? ಅದೇ ಈಗ ನಾವು ಸಾಂಗ್ ಫಸ್ಟ್ ಬಿಟ್ಟಾಗ ಎಲ್ಲರೂ ಹಂಗೆ ಇರ್ಬೋದು. ಎರಡನೇ ಸಾಂಗ್ ಬಿಟ್ಟಾಗ ಇನ್ನೂ ಅದೇ ಲವ್ ಸ್ಟೋರಿ ಅನ್ಕೊಂಡ್ರು ಅಂತ ಅನ್ಕೊಂಡಿರ್ತ ನಮ್ಗೆ ಯಾರು ಹೇಳಿಲ್ಲ. ಬಟ್ ನಾವೇ ಅನ್ಕೊಂಡಿದ್ವಿ. ಬಟ್ ಟ್ರೈಲರ್ ನಾವು ಯಾವಾಗ ಬಿಟ್ವಿ ಅವಾಗ ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಯಾವಾಗುತ್ತೆ. ಸೊ ಸಿನಿಮಾದಲ್ಲಿ ಆಕ್ಚುಲಿ ನಾವು ಮಾಡುವಂತ ಕತೆ ಸಸ್ಪೆನ್ಸು, ಇದು ಥ್ರಿಲ್ಲರ್ ಜಾನರ್. ಸೊ ಲವ್ ಸ್ಟೋರಿ ಆಡೆಡ್ ಅಷ್ಟೇ. ಸೊ ಸಿನಿಮಾ ಈಗ ನಿಮಗೆ ಸೀಕ್ವೆನ್ಸ್ ಕೂರಿಸಿ ಎವ್ರಿ ಒಂದು 10 minutes 5 minutes ನಿಮಗೆ ಟ್ವಿಸ್ಟ್ ಈ ಥರ ಕೊಟ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಕಂಪ್ಲೀಟ್ಲಿ ಈ ಥರದ ಸಿನಿಮಾ. ಇದು ಕ್ರೈಮ್ ಅಂತಂದ್ರೆ ಮರ್ಡರ್ ಮಿಸ್ಟ್ರಿ ಆ ಥರದಲ್ಲ, ಒಂದು ಕ್ರೈಮ್ ಇದೆ. ಸೊ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ನನಗೆ ಒಂದು ಆಸೆ ಇದೆ ಸರ್, ನಿಮ್ಮನ್ನ ಪಕ್ಕ ಒಂದು ಸೂಟ್ ಹಾಕೊಂಡು ಒಂದು ಲಕ್ಸುರಿ ಕಾರಿಂದ ಒಂದು ಪಕ್ಕ ಬಿಸ್ನೆಸ್ ಮ್ಯಾನ್ ಆ ಥರ ನೋಡ್ಬೇಕು ಅಂತ ಒಂದು ಆಸೆ ಇದೆ. ಅದು ಯಾವಾಗ ಈಡೇರುತ್ತೆ ಅಂತ? ಆಗುತ್ತಲ್ವಾ? ಬಿಕಾಸ್ ಯಾವತ್ತೂ ಕೂಡ ನಿಮ್ಗೆ ಆ ರಾ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಕಾಮಿಡಿ ಟೈಮಿಂಗ್ ಇರುವಂಥದ್ದು, ಈ ಥರದ ಪಾತ್ರಗಳು ತುಂಬಾ ಬಂದಿದೆ. ಇದರಲ್ಲಿ ಯಾವ ತರ ಇರುತ್ತೆ ಅಂತ? ಇದರಲ್ಲಿ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ನೋಕ್ಕಿಂತನೂ ನಾನು ಮಾಡಿರೋ ಕ್ಯಾರೆಕ್ಟರ್ ಇದು. ಆದ್ರೆ ಸಿನಿಮಾದಲ್ಲಿ ಮಾಡಲಿಲ್ಲ, ರಂಗಭೂಮಿಯಲ್ಲಿ ಮಾಡಿದ ಕ್ಯಾರೆಕ್ಟರ್. ಈ ಯಾರಂತ ನಾವು ಈ ನಮ್ಮ ನಾಟಕಗಳಲ್ಲಿ ನಾವು ಕೆಲವೊಂದು ಬೀದಿ ನಾಟಕಗಳು, ಆಮೇಲೆ ಪೌರಾಣಿಕ, ಜನಪದ, ಇದರಲ್ಲಿ ಒಂದಿಷ್ಟು ಗೆಟಪ್ಸ್ ಗಳನ್ನ ಹಾಕಿರ್ತೀವಿ. ಸೊ ಆ ಗೆಟಪ್ ಅನ್ನ ಮತ್ತೆ ನಮಗೆ ನೆನಪಿಸಿದ್ದು ನಮ್ಮ ಅಶೋಕ್ ಸರ್. ಸೊ ನನ್ನ ಕ್ಯಾರೆಕ್ಟರ್ ಆ ತರದ್ದು ಶುರು ಆಗುತ್ತೆ. ಸೊ ನನಗದು ಬಹಳ ಖುಷಿ. ಯಾಕಂದ್ರೆ ನಾನು ಯಾವ ಸಿನಿಮಾದಲ್ಲೂ ಅದನ್ನ ಮಾಡಿಲ್ಲ, ಆ ತರದ ಕ್ಯಾರೆಕ್ಟರ್ಗಳನ್ನ ಮಾಡಿಲ್ಲ. ನಮ್ಮ ರಂಗಭೂಮಿದಾಗಿದ್ರಿಂದ ನಂಗೆ ಬಹಳ ಆಗ್ತದೆ, ಒಂದು ಒಲವು ಜಾಸ್ತಿ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ, ಸಿನಿಮಾ ಮೇಲೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್. ನಿಮ್ ಪಾತ್ರ ಹೇಗಿರುತ್ತೆ ಸರ್? ನಂದು ರಿಯಲ್ ಲೈಫಲ್ಲಿ ನಾನು ಸೈಲೆಂಟು, ಜಾಸ್ತಿ ಯಾರ ಜೊತೆಗೂ ಮಾತಾಡಲ್ಲ. ಸೊ ಮೂವಿಯಲ್ಲಿ ಬೇರೆ ಥರನೇ ಇದೆ ಸರ್. ಅಂದರೆ ಬಜಾರಿ, ಚೆನ್ನಾಗಿ ಮಾತಾಡ್ತೀನಿ. ಹೀರೋಗೆ ಮತ್ತು ಹೀರೋಯಿನ್ಗೆ ಇಬ್ಬರಿಗೂ ಟಾಂಗ್ 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 ಹೋಗ್ತಾನೆ ಇರುತ್ತೆ. ಸೊ ಈ ಥರ ಮಾಡಿದ್ದಾರೆ ಸರ್.
ಸರ್, ಪ್ರತಿಯೊಬ್ಬ ನಿರ್ಮಾಪಕರಿಗೂ ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆಡಿಯನ್ಸ್ ಹೇಗೆ ತಗೋತಾರೆ, ಒಂದಿಷ್ಟು ವರ್ಷದ ಶ್ರಮ ಇರುತ್ತೆ, ಅದಕ್ಕೆ ಒಂದು ಭಯನೂ ಇರುತ್ತೆ ರಿಲೀಸ್ ಹತ್ರ ಬಂದಾಗೆಲ್ಲ. ಸೊ ಈ ಮೂಮೆಂಟ್ ಅಲ್ಲಿ ಹೆಂಗಿದೆ ನಿಮ್ಮ ಮನಸ್ಸಲ್ಲಿ, ಏನ್ ಕಳವಳ ಇದೆಯಾ? ನನಗೆ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಭಯ ಇಲ್ಲ. ಯಾಕೆ ಭಯ ಇಲ್ಲ ಅಂತ ಹೇಳಿದ್ರೆ, ನಾವು ಸಿನಿಮಾನ ಅಷ್ಟು ಚೆನ್ನಾಗಿ ಮಾಡಿದೀವಿ. ನಾವು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ, ಪ್ರತಿಯೊಂದು ಟೆಕ್ನಿಕಲ್ ಇಶ್ಯೂ ಇಲ್ಲ, ಮ್ಯೂಸಿಕ್ ಇಶ್ಯೂ ಇಲ್ಲ, ಆಕ್ಟಿಂಗ್ ಇಶ್ಯೂ ಇಲ್ಲ, ಯಾವುದು ಇಶ್ಯೂ ಇಲ್ಲ. ಹಂಗೆ ಸಾಂಗು ನಮ್ಗೆ ಹಿಟ್ ಕೊಟ್ಟಿರೋದ್ರಿಂದ ನನಗೆ ಅದು ಭಯ ಇಲ್ಲ ಸರ್. ನನಗದು ಭಯ ಅನ್ನೋದು ಯಾವುದೋ ಒಂದು ಭಯ, ಯಾವುದೇ ಮ್ಯಾಟ್ರಲ್ಲೂ ಪಡಬಾರ್ದು ಭಯ. ಯಾಕಂದ್ರೆ ನಾವು ಮಾಡಿರೋ ಪ್ರಾಡಕ್ಟ್ ಮೇಲೆ ನಮಗೆ ಧೈರ್ಯ ಇರ್ಬೇಕಾದ್ರೆ ನಾವು ಅದ್ರ ಮೇಲೇನೆ ನಾವು ಕುತ್ಕೊಂಡಿರ್ಬೇಕು, ನಮಗೆ ಭಯ ಇರಲ್ಲಮ್ಮ ಸರ್. ಅದರಲ್ಲಿ ಇದು ಟೆನ್ಷನ್ ಇದೆ, ಸಿನಿಮಾ ನಾವು ರಿಲೀಸ್ ಮಾಡ್ತೇವೆ ಅದಕ್ಕೆ ಟೆನ್ಷನ್ ಇದೆ, ಬಟ್ ಸಿನಿಮಾ ಬಗ್ಗೆ ನನಗೆ ಟೆನ್ಷನ್ ಇಲ್ಲ. ಅದ್ರ ಟೆನ್ಷನ್ ಇದೆ, ಅದ್ರ ಪ್ರೆಷರ್ ಇದೆ. ಸಿನಿಮಾ ಬಗ್ಗೆ ನನಗೆ ಪ್ರೆಷರ್ ಇಲ್ಲ ಸರ್. ಎಲ್ಲ ಹೌದು ಸರ್, ನಮ್ಮ ಟೀಮು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಎಲ್ಲರೂ ಈ ಸಿನಿಮಾ ಬಗ್ಗೆ, ನಮ್ಮ ಕರ್ನಾಟಕದ ಜನತೆನೂ ಸಹ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಸಾಂಗ್ ಹಿಟ್ ಮಾಡಿರೋದು ಅದಕ್ಕೋಸ್ಕರ. ಹಂಗಾಗಿ ಸರ್, ಐ ಲವ್ ಇಟ್ ಆ್ಯಕ್ಚುಲಿ. ತುಂಬ ಒಳ್ಳೆ ಟೀಮು ನಮ್ಮ ಕ್ಯಾಪ್ಟನ್ ಅಶೋಕ್ ಸರ್. ದಿಸ್ ಟೀಮ್ ಇಸ್ ಸೋ ಲೈಕ್ ಫ್ಯಾಮಿಲಿ. ಸೊ ಥ್ರೂಔಟ್ ಶುರುವಿಂದ ಹಿಡಿದು ಇವತ್ತವರೆಗೂ ನಾನು ನಮ್ಮ ಡೈರೆಕ್ಟರ್ ಸರ್ ವರ್ಕಲ್ಲಿ ಕಂಡಿದ್ದೇನೆಂದರೆ ಹೌ ಟು ಬಿ ಬೆಟರ್. ಆ ಪಾರ್ಟ್ ಅವ್ರ ತಲೆಯಲ್ಲಿ ಹಂಗೆ ಇದೆ, ಹೌ ಟು ಬಿ ಬೆಟರ್. ಇನ್ನೇನು ನೆಕ್ಸ್ಟ್ ಇನ್ನೇನು ಚೆನ್ನಾಗಿ ಮಾಡ್ಬೋದು, ಇನ್ನೇನು ಬೇಕು. ನಾನು ನೋಡಿದಂಗೆ ಅಶೋಕ್ ಸರ್ ಇಸ್ ಲರ್ನ್, ಕಲ್ತ್ಕೊಂಡೇ ಮಾಡ್ಕೊಂಡು ಬಂದರು. ಅಂದರೆ ಏನಾದ್ರು ಹೊಸ ವಿಷಯಗಳು ಏನೇನು ಸಿಕ್ಕಿದ್ರು ಓಕೆ, ಇದೇನು ಅದೇನು, ಆ ಅಪ್ಗ್ರೇಡ್ನೆಸ್ಸು ಮತ್ತು ಆ ಫ್ರೀಡಮು. ಸಿ ದ ರಿಸಲ್ಟ್ ಈಸ್ ದೇರ್, ನಮ್ಮ ಕಣ್ಣು ಮುಂದೆ ರಿಸಲ್ಟ್ ಇದೆ. ಹಾಡು ಇಟ್ಸ್ ಗೋಯಿಂಗ್ ಟು ಗೆಟ್ ವೈರಲ್. ಮೋರ್ ದನ್ 1.5 ಮಿಲಿಯನ್ ಇನ್ನೂ ಓಡ್ತಾ ಇದೆ ಹಾಡು. ಇದೆಲ್ಲ ನಮಗೆ ಗೆಲುವನ್ನ ಕಾಣಿಸ್ತಾ ಇದೆ. ಹೊಸ ತಂಡದಲ್ಲಿ ಒಂದು ಹಾಡು ಗೆದ್ರೆ, ಮ್ಯೂಸಿಕ್ ಗೆದ್ರೆ, ಸಿನಿಮಾ ಸೋತಿದ್ದು ತುಂಬ ನಿಮಗೆ ಕೌಂಟ್ ತುಂಬ ಕಡಿಮೆ. ಸೊ ಹಾಡು ಗೆದ್ರೆ ಹೊಸ ತಂಡದಲ್ಲಿ ಸಿನಿಮಾ ಗೆದ್ಬಿಡುತ್ತೆ. ಸೊ ವಿ ಆರ್ ಥ್ರೂ ದ ಹೋಪ್ ಆ್ಯಂಡ್ ವಿ ಗಿವನ್ ಅ ಗುಡ್ ಔಟ್ಪುಟ್. ವೆರಿ ಹ್ಯಾಪಿ. ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ಹೆಂಗೆ ಅನಿಸ್ತು ಈ ಟೀಮ್ ಜೊತೆ ವರ್ಕ್ ಮಾಡಿ? ಬಹಳ ಖುಷಿ ಆಗುತ್ತೆ ಸರ್. ಇದು ನನ್ನ 2ನೇ ಮೂವಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು ಆದ್ಮೇಲೆ ಈ ಮೂವಿಗೂ ನಾನು ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗಿ ಬಂದಿದ್ದು. ನನ್ನ ಪಾತ್ರ ಒಂದು ಅಂದ್ರೆ ನಾನು ಮಾಡೋ ಕೆಲಸದಲ್ಲಿ ನಾನು ಹೀರೋಯಿನ್ನ ಅಂದ್ರೆ ನನ್ನ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ. ಆ ಪಾತ್ರ ತುಂಬಾ ಫನ್ ಲವಿಂಗ್ ಪಾತ್ರ, ತುಂಬಾ ಜಾಲಿ ಇರುತ್ತೆ. ಆಚೆಯಿಂದ ಸ್ಟ್ರಿಕ್ಟ್, ಒಳಗಿಂದ ಸಾಫ್ಟ್, ಆ ಥರ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸರ್. ಅಷ್ಟೇ ಸರ್. ಅಂದ್ರೆ ಕಥೆಯ ಹುಟ್ಟು ಹೇಗಾಯ್ತು ಅಂತ, ಅಂದ್ರೆ ಈ ಥರದ ಸಿನಿಮಾಗಳು ಈ ಟೈಮ್ ಲೈನ್ ನಲ್ಲಿ ನಡೆಯುವಂಥದ್ದೇನೋ ಸ್ವಲ್ಪ ಹಿಂದೆ ಅನ್ಸುತ್ತೆ ಕೆಲವೊಂದ್ಸಲ, ಕೆಲವೊಂದು ಫ್ರೇಮ್ಸ್ ನೋಡಿದ್ರೆ. ಅಂದ್ರೆ ಇದು ವಾಸ್ತವದಲ್ಲಿ ನಡೆಯುವಂತ ಕಥೆನೇ ಇದು. ನಿಮಗೆ ಅದೇ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ಇರುತ್ತೆ ಹೊರತು, ಸೊ ವಾಸ್ತವದಲ್ಲಿ ನಡೆಯುವಂಥದ್ದು. ಇದೇನು ರೆಟ್ರೋ ಸಾಂಗ್ ಮಾತ್ರ ರೆಟ್ರೋ ಇದೆ ಅಷ್ಟೇ, ಹೌದು, ಅಷ್ಟು ಬಿಟ್ರೆ ಸೊ ಸಿನಿಮಾ ಎಲ್ಲ ವಾಸ್ತವದಲ್ಲಿ ನಡೆಯುತ್ತದೆ. ಸೊ ಈ ಕತೆ ನಮಗೆ ಪರ್ಸನಲ್ ಆಗಿ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಆ ಇನ್ಸಿಡೆಂಟ್ ಅನ್ನ ಇಟ್ಕೊಂಡು ನಾವು ಸುತ್ತಮುತ್ತ ಒಂದು ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಿ, ಕ್ಯಾರೆಕ್ಟರೈಸೇಷನ್ಗಳನ್ನ ಓಪನ್ ಮಾಡ್ಕೊಂಡು ಬರ್ದಿರುವಂತ ಎಂದಿರುವಂತ ಕಥೆ ಇದು. ಅಂದ್ರೆ ಎಂಟೈರ್ ರಿಯಲ್ ಲೈಫ್ ಅಲ್ಲಿ ನಡೆದಂತಹ ಕಥೆಗಳೇ ಇಲ್ಲ, ಇರುತ್ತೆ ಅಥವಾ ಹೇಗೆ? ಇಲ್ಲ, ಒಂದು ಪಾರ್ಟ್ ಮಾತ್ರ. ಸೊ ಇದು ಐಡೆಂಟಿಟಿ ಥೆಫ್ಟ್ ಮೇಲೆ ಹೇಳಿದಿರುವಂತ ಕತೆ. ಸೊ ಆ ಪಾಯಿಂಟ್ ಮಾತ್ರ ಅಷ್ಟೇ ನಡೆದಿರೋದು. ಉಳಿದಿದ್ದೆಲ್ಲವನ್ನು ನಾವು ಈ ಸಿನಿಮ್ಯಾಟಿಕ್ ರೀತಿಯಲ್ಲೇ ಮಾಡ್ತೀವಿ. ಸರ್, ನಿರ್ಮಾಪಕರು ಮತ್ತೆ ನಿರ್ದೇಶಕರು ಮತ್ತೆ ಇಡೀ ಟೀಮ್ ಸೆಟ್ಟಲ್ ಹೇಗಿರೋದು? ಜನರಲ್ ಆಗಿ ನಿರ್ಮಾಪಕರುಗಳು ಸಿನಿಮಾ ಸೆಟ್ಟಿಗೆ ಬರೋದು ಕಡಿಮೆ, ಇಂಟರ್ವ್ಯೂನಲ್ಲಿ ಕುತ್ಕೊಳ್ಳೋದು ಇನ್ನೂ ಕಡಿಮೆ. ಇವತ್ತು ಅವರೆಲ್ಲ ಬಂದು ಜೊತೆಯಾಗಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಹೆಂಗಿತ್ತಲ್ಲ ವರ್ಕ್? ಅದೇ ನಾನೇನ್ ಹೇಳ್ತೀನಿ ಅಂದ್ರೆ, ಯಾಕೆ ಅವರು ಬೆನ್ನು ಬಿಡದೆ ಹಂಗಿದ್ದಾರೆ ಅಂದ್ರೆ ಅಷ್ಟು ಪ್ರೀತಿ ಆಗಿದೆ ಸಿನಿಮಾದ ಮೇಲೆ, ಒಂದು ಪ್ರೀತಿ ಇದೆ. ಆಮೇಲೆ ನಮ್ ಶೂಟಿಂಗ್ ಸೆಟ್ಟಿಗೆ ನಾನು ಹೋದಾಗ, ಫಸ್ಟ್ ಸತಿ ನಾನು ಸೆಟ್ಟಿಗೆ ಹೋದಾಗ ನಂಗೆ ಪ್ರೊಡ್ಯೂಸರ್ ಯಾರಂತ ಗೊತ್ತಿತ್ತು, ಡೈರೆಕ್ಟರ್ ಗೊತ್ತಿದ್ರು ಅಷ್ಟೇ. ಫಸ್ಟ್ ನಾನು ಯಾರೋ ಓಡಾಡ್ತಿದ್ದೀನಿ, ಯಾರಿಗಪ್ಪ ಅನ್ಕೊಂಡೆ. ಅವ್ರು ಹಂಗ ಓಡಾಡ್ತಿದ್ರು ನಾರ್ಮಲ್ ಆಗಿ, ಅದೇನು ವರ್ಕ್ ಇದೇನು ವರ್ಕ್, ಪ್ರೊಡ್ಯೂಸರ್ ತರ ಓಡಾಡ್ತಿರ್ಲಿಲ್ಲ ಅವರು. ಸೊ ಅವರು ಅದೇ ಗೊತ್ತಾಗುತ್ತೆ ಸಿನಿಮಾದ ಮೇಲೆ ಪ್ರೀತಿ ಇರುತ್ತೆ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಆಮೇಲೆ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು. ನಂಗೆ ಮೊನ್ನೆ ಸಿಕ್ಕಿದಾಗೂ ಹಂಗೆ ನನ್ಗೇನ್ ಭಯ ಏನಿಲ್ಲ, ನಮ್ ಕಾನ್ಫಿಡೆನ್ಸ್ ಇದೆ ಅಂತ. ನಮ್ ಫಸ್ಟ್ ಆಫ್ ಆಲ್ ಅವ್ರು ಕಾನ್ಫಿಡೆನ್ಸ್ ಆಗಿದ್ರೆ ನಮ್ ಕಾನ್ಫಿಡೆನ್ಸ್ ಬರುತ್ತೆ. ಕೆಲವೊಂದು ಏನು ಗೊತ್ತಾ, ಪ್ರೊಡ್ಯೂಸರ್ಗಳು ಬಹಳ ಟೆನ್ಷನ್, ಬಹಳ ಭಯ. ಸಿನಿಮಾ ಹತ್ರ ಬಂದಂಗೆ ಪಾಪ ಖಂಡಿತ ಹಾಗೆ ಆಗುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ಈಗಿನ ಪರಿಸ್ಥಿತಿ ಹಂಗಿದೆ. ಸೊ ಹಾಗಾಗ್ಬಿಟ್ಟು ಹಾಗೆ ಆಗುತ್ತೆ. ಬಟ್ ನಮ್ಮ ಪ್ರೊಡ್ಯೂಸರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಹಾಗೆ ಡೈರೆಕ್ಟರ್ ಅವರು ಬಹಳ ಕಾನ್ಫಿಡೆಂಟ್ಲಿ ತೇರನ್ನ ಜೊಕ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಶೂಟಿಂಗ್ ಸ್ಕೆಡ್ಯೂಲ್ ಎಲ್ಲ ಎಷ್ಟು ದಿನ ಇತ್ತು? ನಿಮ್ಗೆ ಹೆಂಗ ಅನಿಸ್ತು ಈ ಟೀಮ್ ಜೊತೆ
ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ವರ್ಕ್ ಮಾಡಿದ್ದು? ತುಂಬಾನೇ ಎಷ್ಟ್ ದಿನ ಚೆನ್ನಾಗಿದೆ. ಆಯ್ತು ಟೋಟಲ್ ವರ್ಕ್ ಶೂಟ್ ಡೇಸ್? ಒಂದು 80 to 81 days ಮಾಡಿದೆ. ಅಂದ್ರೆ ಸ್ಟಾರ್ಟ್ ಆಗಿದೆ ಯಾವಾಗ ಸರ್? 2020. 22 80 ಡೇಸ್ ಅಂದ್ರೂ ಆಲ್ಮೋಸ್ಟ್ ಒಂದು 3 ವರ್ಷ. ಅದೇ ಆಲ್ಮೋಸ್ಟ್ ಫೈನಲ್ ಎಲ್ಲ ಮುಗಿಸಿ ಒಂದು ವರ್ಷ ಆಗೋಗಿದೆ. ರಿಲೀಸಿಗೆ ಬರ್ತಾ ಇರೋದು Release ಗೆ ಆಲ್ಮೋಸ್ಟ್ ಮುಗಿಸ್ಕೊಂಡು. ಸರ್ ಅವ್ರು ಹೇಳ್ತಿದ್ರು ಸರ್, ಪ್ರಶಾಂತ್ ಸರ್ ಹೇಳ್ತಿದ್ರು, ಅಂದ್ರೆ ಪ್ರೊಡ್ಯೂಸರ್ ಅನ್ನೋ ತರ ಕಾಣ್ತಾನೆ ಇರ್ಲಿಲ್ಲ, ತುಂಬಾ ಎಲ್ಲಾ ಕಡೆ ಈಗಲೂ ಕಾಣ್ತಾರೆ. ಈಗ ಏನ್ ಒಂದು ಸಿಂಪಲ್ ಆಗಿ ನೀವು ಕಾಣ್ತಿದ್ದೀರಾ ಪ್ರೊಡ್ಯೂಸರ್? ಉಲ್ಟಾ ಇದೆ. ಸರ್ ಶೂಟ್ ಡೇಸ್ ಅಂದ್ರೆ ಲೊಕೇಶನ್ಗೆಲ್ಲ ಹೋಗ್ತಿದ್ರಾ, ಹೆಂಗಿರೋದು? ಹೌದು ಸರ್, ಲೊಕೇಶನ್ ಏನಾಗ್ತಾ ಇದೆ, ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಅವನು ಲೊಕೇಶನ್ಗೆ ಹೋಗ್ತಾ ಇದ್ವಿ. ಲೊಕೇಶನ್ ಹೋಗಿ ಬಂದೆ, ಲೊಕೇಶನ್ ಫೈನಲ್ ಆಯಿತು ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಅಲ್ಲಿ ಏನೇನು ಬೇಕೋ ಅದನ್ನ ನಾನು ನೋಡ್ಕೊಳ್ತಾ ಇದ್ದೆ. ಅವನು ಮಾಡ್ಬಿಟ್ಟು ಅವ್ನು ಶೆಡ್ಯೂಲ್ ಮಾಡ್ಕೊಳ್ತಾ ಇದ್ದ, ಸಿನಿಮಾ ಶೆಡ್ಯೂಲ್ ಮಾಡ್ಕೊಳ್ತಾ ಇದ್ದ. ಅವ್ನು ನೆಕ್ಸ್ಟ್ ಯಾರು ಆರ್ಟಿಸ್ಟ್ ಬೇಕೋ ಏನು ಬೇಕೋ ಅದನ್ನ ಅವ್ನು ನೋಡ್ಕೊಳ್ತಾ ಇದ್ದ. ಆ ಸ್ಪಾಟಲ್ಲಿ ನಮಗೆ ಏನು ಬೇಕು, ಸಿನಿಮಾ ಸೆಟ್ಟಿಗೆ ಏನು ಬೇಕು, ಸಿನಿಮಾ ಶೂಟಿಂಗ್ ಏನು ಬೇಕು ಅದನ್ನು ನಾನು ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಅಲ್ಲಿ 1-2-3 ಡೇಸ್ ಬ್ಯಾಕ್ ಹೋಗಿ ರೆಡಿ ಮಾಡಿ ಬರ್ತಾ ಇದ್ದೆ. ಮತ್ತೆ ಅಗೇನ್ ಎಡಿಟ್ ಟೀಮ್ ಹೋಗ್ತಾ ಇದ್ವಿ ಅಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋಕೆ. ಆ ಥರ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ. ಪ್ರತಿಯೊಂದು ಜಾಗಕ್ಕೂ ಹಂಗೆ ಮಾಡಿದ್ದೀವಿ. ಅವ್ನು ನಮ್ಮ ಜಾಗ ತೋರಿಸಿದ್ರೆ ನಾನು ಓಕೆ ಅಂದರೆ ಮುಗೀತು ಅಷ್ಟೇ. ನೆಕ್ಸ್ಟ್ ಜವಾಬ್ದಾರಿ ನಾನು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಒಂದು ಅವನು ಇವನು ಅಂತ ಅವ್ರಲ್ಲ ಫ್ರೆಂಡ್ಸ್ ಅವರು ಡೈರೆಕ್ಟರ್ ಅವನು ಅಂತಂದ್ರೆ ಇಲ್ಲ, ಅವರು ಬಹಳ ಕಠಿಣ. ಥ್ಯಾಂಕ್ ಯು ಸರ್, ನೀವು ಕೊಟ್ಟಿದ್ದೀರಿ. ಒಟ್ಟಿಗೆ ಸ್ಕೂಲ್ ಎಲ್ಲ ಒಟ್ಟಿಗೆ ಹೌದೌದು. ಬಹಳ ಕ್ಲೋಸ್ ಫ್ರೆಂಡ್ಸ್. ಈ ಜರ್ನಿ ಇಲ್ಲಿವರೆಗೂ ಬಂದಿದೆ. ಹೌದು ಸರ್, ಥ್ಯಾಂಕ್ ಯು ಸರ್. ಇಷ್ಟು ದಿನಗಳ ಜರ್ನಿ ಇರುತ್ತಲ್ವಾ, ನೀವು ಹೇಳಿದ್ರೆ 3 ವರ್ಷದ ಜರ್ನಿ, ಅಂದ್ರೆ ಇಷ್ಟು ಸ್ಕೆಡ್ಯೂಲ್ ಮಾಡೋ 80 ದಿನದ ವರ್ಕ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ಭಯ ಆಗಿರ್ಬೋದು, ಅಥವಾ ಏನಾದ್ರು ಆತಂಕ, ಡಿಲೇ ಆಗ್ತಿದೆ ಅನ್ನೋದು ಆ ಥರದ್ದು ಏನಾದ್ರು, ಅಥವಾ ಇನ್ನೊಂದು ಆಗಿರ್ಬೋದು. ಯಾಕೆಂದ್ರೆ ಚೇಂಜ್ ಆಫ್ ಮೊಮೆಂಟಮ್ ಅಂತ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಮೇಲೆ. ಅಂದ್ರೆ ಈ ಕಾಲಘಟ್ಟದಲ್ಲಿ ಈ ತರದ ಸಿನಿಮಾಗಳೇ ಓಡುತ್ತೆ, ಅಥವಾ ಇದಾಗ್ಲೇ ಹಳೇದಾಯ್ತು, ಈ ತರದ ಮೈಂಡ್ ಸೆಟ್ ಕೂಡ ಬರ್ತಾ ಇರುತ್ತೆ ಅಲ್ಲೆಲ್ಲಿ. ಆ ಥರದ್ದು ಏನಾದ್ರು? ಆ ಥರದ್ದೇನು ಆಗಿಲ್ಲ. ಯಾಕಂದ್ರೆ ನಾವು ಶೂಟಿಂಗ್ ಸ್ಪಾಟ್ ಅಲ್ಲೂ ಕೂಡ ಆ ಥರದ್ದು ಯಾವ್ದು ಅಳುಕು ಇರ್ತಿರ್ಲಿಲ್ಲ. ಆಮೇಲೆ ನಾವೇನೇ ಆದ್ರೂ ಈಗ ಸಾಂಗ್ ಬಿಟ್ವಿ, ಅದು ಕೂಡ ಯಾರು ಕೂಡ ಇದು ಹಳೇದು ಅಂತ ಅಂದಿಲ್ಲ. ಸೊ ಹೊಸ ಫ್ರೆಶ್ ಆಯ್ತು. ಈಗ ಸಿನಿಮಾ ಸಬ್ಜೆಕ್ಟ್ ಕೂಡ ಸಿನಿಮಾ ರಿಲೀಸ್ ಆದ್ರೂ ಕೂಡ ಅದನ್ನು ಕೂಡ ಫ್ರೆಶ್ ಅಂತ ಕರೀತಾರೆ. ಸೊ ಹಂಗೆ ನಮ್ಗೆ ಆ ಅಳುಕು ಆ ಥರದ್ದು ಏನು ಇರಲಿಲ್ಲ. ಸೊ ಹಂಗಾಗಿ ನಾವು ನಡೆಸ್ಕೊಂಡು ನೀಟಾಗಿ ಬಂದ್ವಿ. ಸರ್, ಈಗ ಹೇಳಿದ್ರಿ 2ನೇ ಸಿನಿಮಾ ಅಂತ, ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರರು, ಅದು ಕೂಡ ಒಂದು ಕ್ರೈಮ್ ಅಥವಾ ಥೆಫ್ಟ್ ಮೇಲೆ ನಡೆಯುವಂತಹ. ಇದರಲ್ಲೂ ಆ ಥರದ್ದೊಂದು ಪಾರ್ಟ್ ಇದೆ ಅನ್ಸುತ್ತೆ. ಸೇಮ್ ಒಂದು ಜಸ್ಟ್ ನಿಮ್ಗೆ ಆ ಥರದ ಪಾತ್ರ ಅಂತ ಸೇಮ್ ಅನ್ಸುತ್ತೆ, ಅಥವಾ ನಿಮ್ ಪಾತ್ರ ಹೇಗಾಗುತ್ತೆ? ಇಲ್ಲ, ಅದ್ರಲ್ಲಿ ಪಾತ್ರ ಬೇರೆ. ಅದ್ರಲ್ಲಿ ನನ್ನ ಪಾತ್ರ ತುಂಬಾ ಸೀರಿಯಸ್, ಕಾಮಿಕ್ ಇರ್ಲಿಲ್ಲ. ನನ್ನ ವಸ್ತು ಕಳೆದು ಹೋಗಿರುತ್ತೆ, ಹಾಗಾಗಿ ಆಗಿದ್ದ ಆ ಪಾತ್ರ. ಈ ಪಾತ್ರದಲ್ಲಿ ನಂದೇನು ಕಳೆಯಲ್ಲ ಅಥವಾ ನಾನೇನು ಕದಿಯಲ್ಲ, ಬಟ್ ಕಾಮಿಕ್ ಕ್ಯಾರೆಕ್ಟರ್ ಚೇಂಜ್ ಇದೆ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಕ್ಯಾರೆಕ್ಟರ್ ಚೇಂಜ್ ಇದೆ, ಮ್ಯಾನರಿಸಮ್ಸ್ ಚೇಂಜ್ ಇದೆ. ಅದು ಡಿಫ್ರೆನ್ಸ್ ಅನ್ಸುತ್ತೆ. ಸರ್, ಅಂದ್ರೆ ಟ್ರೇಲರ್ ಅಲ್ಲಿ ಇರುತ್ತೆ, ಅಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ಬೇರೆ ಬೇರೆ ತರದ ಜೋನರ್ ಅಲ್ಲಿ ಎಕ್ಸ್ಪ್ಲೋರ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಆಡಿಯನ್ಸ್ ಒಂದು ಥಿಯೇಟರ್ ಬಂದು ಈ ಸಿನಿಮಾ ನೋಡ್ಬೇಕಾದ್ರೆ ಅವ್ರು ಏನನ್ನ ತಗೊಂಡು ಹೋಗ್ತಾರೆ, ಏನಿರುತ್ತೆ ಟೇಕ್ ಅವೇ ಅನ್ನೋದು? ಅಂದ್ರೆ ಎಕ್ಸಾಕ್ಟ್ಲಿ ಈ ಸಿನಿಮಾದಿಂದ ಒಂದು ಏನಾದ್ರು ಅಂಶ ಇರುತ್ತೆ, ಆ ತರದ ಅಂಶ ತಮ್ಮನ್ನು ತಾವು ಚೆಕ್ ಮಾಡ್ಕೋತಾರೆ. ಸೊ ತಮ್ಮ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಹೋಗಿ ಚೆಕ್ ಮಾಡ್ಕೋತಾರೆ ಅಷ್ಟೇ. ಶೂರ್ ಇದ್ದಾರೆ. ಅಂದ್ರೆ ಅದ್ರಲ್ಲೂ ಇದೆಯಲ್ಲ, ಅಂದ್ರೆ ಒಂದು ಆಗ್ಲೇ ಬ್ಲಾಕ್ ಆಗಿರುವಂತ ಅಕೌಂಟ್ಗೆ ಇದು ಬಂದಿರುತ್ತೆ, ಕ್ಲೋಸ್ ಆಗಿರೋ ಅಕೌಂಟಿಗೆ ಲೋನ್ ಟ್ರಾನ್ಸ್ಫರ್ ಆಗುತ್ತೆ. ಅದು ರಿಯಾಲಿಟಿಗೆ ಆಗತ್ತಾ? ಶೂರ್ಲಿ ಆಗುತ್ತೆ. ಇರ್ಬೋದು, ಕೇಸ್ ಇದೆ ಆ ಥರ. ಹೌದಾ? ಆಗುತ್ತೆ. ಓಕೆ, ಅದೇ ಪಾಯಿಂಟ್ ನಿಮ್ ಲೈಫ್ ಅಲ್ಲಿ ಏನಾದ್ರು ಆಗುತ್ತೆ? ಇಲ್ಲ, ಅದಲ್ಲ. ಸೀಕ್ರೆಟ್ ಪಾಯಿಂಟ್ ನಾವು ಟ್ರೈಲರ್ ಇಟ್ಟಿಲ್ಲ. ಓಕೆ, ಅಂದ್ರೆ ಟ್ರೈಲರ್ ಅಲ್ಲಿ ಇಲ್ಲದೆ ಇರೋದು ಕೂಡ ತುಂಬಾ ಇನ್ನೂ ಆಕ್ಚುಲಿ ಟ್ರೈಲರ್ ತುಂಬಾ ಕಡಿಮೆ ವಿಷಯನ ಹೇಳ್ತಾ ಇದೆ ಸರ್. ಬಹಳಷ್ಟು ವಿಷಯ, ಯಾಕಂದ್ರೆ ಇದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಥಿನ್ ಲೈನ್ ಇದೆ. ಟ್ರೈಲರ್ ಅಲ್ಲಿ ತುಂಬಾ ವಿಷಯನ ನಾವು ಬಿಟ್ಕೊಡಕ್ ಆಗ್ತಾ ಇಲ್ಲ. ಟ್ರೈಲರ್ ತುಂಬಾ ಕಡಿಮೆ ವಿಷಯ ಹೇಳಿ. ಸರ್, ಸಿನಿಮಾ ರಿಲೀಸ್ ರೆಡಿ ಇದೆ. ನಿಮ್ ಮೈಂಡ್ ಅಲ್ಲಿ ಏನಾದ್ರು ಇದೆಯಾ, ಅಂದ್ರೆ ಆಡಿಯನ್ಸ್ ಈ ಪಾಯಿಂಟ್ ಅಥವಾ ಇದನ್ನ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗ್ತಾರೆ ಈ ಪಾಯಿಂಟ್ಗೆ ಅನ್ನೋದು ಯಾವ್ದಾದ್ರು ಪಾಯಿಂಟ್? ಸರ್ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ ಸರ್ ನಮ್ಮ ಇದಕ್ಕೆ. ಡೆಫಿನೆಟ್ಲಿ ತುಂಬಾ ನಮ್ಮ ಸಿನಿಮಾಗೂ ಕನೆಕ್ಟ್ ಆಗಿದ್ದಾರೆ, ನಮ್ಮ ಟ್ರೇಲರ್ಗೂ ಕನೆಕ್ಟ್ ಆಗಿದ್ದಾರೆ. ಕನೆಕ್ಟ್ ಆದಾಗ ಇನ್ನು ನಾವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಇನ್ನೂ ಸ್ವಲ್ಪ
ಜನರಲ್ಲಿ ಇನ್ನೂ ಸ್ವಲ್ಪ ನಾವು ರೀಚ್ ಆಗಬೇಕು ಅಂತ ನಮ್ಮ ಒಲವಿದೆ. ಇನ್ನೂ ಸ್ವಲ್ಪ ಜನರ ಹತ್ರ ರೀಚ್ ಆಗಬೇಕು, ಅವ್ರ ಜೊತೆ ಇನ್ನೂ ಕೋಆರ್ಡಿನೇಟ್ ಮಾಡಬೇಕು ಅಂತ. ಅದಕ್ಕೆ ನಮ್ಗೆ ಬೇಕಾದ್ರೆ ಅದು ಅವ್ರ ಜನರಿಗೆ ಏನು ಕೊಡಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂದಕ್ಕೆ, ಮಾಡ್ಕೊಂಡು ಹೋಗಿ ಜನರನ್ನ ಇನ್ನು ಥಿಯೇಟರ್ ಕರ್ಕೊಂಡ್ ಬರೋದು ಒಂದು ಆಲ್ರೆಡಿ ನಮ್ಮ ಪ್ರಕಾರ ಒಂದು ಮಟ್ಟಕ್ಕೆ ಜನರು ನಮ್ಮ ಅವನಿರಬೇಕಿತ್ತು ಸಿನಿಮಾ ಟೀಮ್ನ ಗುರುತಿಸಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಸರ್ ಆಲ್ರೆಡಿ. ಅಲ್ಲ, ನಿಮ್ಗೆ ಅವ್ರು ಕೇಳಿದ ಪ್ರಶ್ನೆ ನಿಮ್ಗೆ, ಹ್ಮ್. ಯಾಕಂದ್ರೆ ಪ್ರತಿ ಒಂದ್ 5-6 ತಿಂಗಳಿಗೂ ಬೇರೆ ಬೇರೆ ತರದ ಸಿನಿಮಾಗಳು ಬರ್ತಿರುತ್ತೆ. ಹ್ಮ್. OTT ಹ್ಮ್. ಇದೆಲ್ಲ ನೋಡ್ತಿರ್ಬೇಕಾದ್ರೆ ಬೇರೆ ಬೇರೆ ತರದ ಸಿನಿಮಾಗಳಿಗೆ ಅಡಿಕ್ಟ್ ಆಗಿರ್ತಾರೆ ಜನ. ಹ್ಮ್. ಈ ಮೂಮೆಂಟ್ ಅಲ್ಲಿ ಈ ತರದ ಸಿನಿಮಾ ಅಥವಾ ಇದು ಕೂಡ ಕನೆಕ್ಟ್ ಆಗುವಂತ ಸಿನಿಮಾ ಅಂತ ಅನ್ನುವಂತ ಅಂಶ ಇರುತ್ತಲ್ವ, ಆ ಅಂಶಗಳೇನು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ ನಮ್ಮ ಸಿನಿಮಾದು ಕನೆಕ್ಟ್ ಆಗೇ ಆಗ್ತಾರೆ ಸರ್. ಆ ತರ ಝೋನರ್ ಅಂದ್ರೆ ಒಂದೊಂದು ಸಿನಿಮಾನು ಒಂದೊಂದು ಝೋನರ್ ಅಲ್ಲಿ ಬರ್ತಾ ಇದೆ ಈಗ. ಕೆಲವು ಜನಕ್ಕೆ ಈ ಝೋನರ್ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಈ ಝೋನರ್ ಇಷ್ಟ ಆಗುತ್ತೆ. ಅದು ಡಿಫ್ರೆಂಟ್ ಥಾಟ್ ಮೇಲೆ ಹೋಗುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಝೋನರ್ ಜನರು ಸಹ ನೋಡ್ಬೋದು ನಮ್ಮ ಸಿನಿಮಾನ ಅಂತ, ಅದನ್ನ ನಾನು ನಂಬಿದ್ದೀನಿ. ಬಂದ್ರೆ ಪ್ರತಿಯೊಂದು ಝೋನರ್ ಜನರಿಗೂ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇದೀನಿ ಸರ್. ಅದನ್ನ ಸರ್ ಇನ್ನು ಎಷ್ಟು ಸಾಂಗ್ಸ್ ಇದೆ ಅಥವಾ ಇನ್ನು ಯಾವ್ದಾದ್ರು? ಇನ್ನೊಂದು ಸಾಂಗ್ ಇದೆ. Okay. ಸೊ ಅದು ಇದೇ 21ಕ್ಕೆ ರಿಲೀಸ್ ಆಗುತ್ತೆ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅದನ್ನು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಸೊ 21ಕ್ಕೆ ರಿಲೀಸ್ ಆಗುತ್ತೆ. ಅದು ನಮ್ಮ ನಾನು ಅನ್ಕೊಂಡು ಇನ್ನೊಂದು ಹೀರೋ ಹೀರೋಯಿನ್ ಇರ್ತಾರೆ, ಸಾಂಗ್ ಇನ್ನೊಂದು ಮೆಲೋಡಿ ಟ್ರ್ಯಾಕ್ ಬರುತ್ತೆ ಅನ್ಕೊಂಡಿದ್ದೆ. ಮೆಲೋಡಿ ಟ್ರ್ಯಾಕ್ ಬೇಕಿತ್ತು ಅಲ್ವಾ? ಅದು ಮ್ಯಾಮ್ ಇರ್ತಾರ ಆ ಸಾಂಗ್ ಅಲ್ಲಿ? ಅಲ್ಲ ಸ್ವಲ್ಪ ಹೋಗಿ ಮಾಡ್ತಾರೆ. ಜಸ್ಟ್ ಆತರ ಪಾಸಿಂಗ್ ಶಾಟ್. ಭಾಷಣ ಕೊಡ್ತಾರೆ. ನಿಮ್ಗೆ ಸ್ಕ್ರೀನ್ ಬಿಟ್ಬಿಟ್ಟಿದ್ದಾರೆ ನೋಡಿ. ನಾವ್ ಇಸ್ಕೊಂಡಿದೀವಿ, ಅವ್ರು ಬಿಡಕ್ ರೆಡಿ ಇಲ್ಲ. ಅವರು ಪೂರಾ ಸಿನಿಮಾ ಮಾಡಿದ್ದಾರೆ, ನಮ್ಗೊಂದ್ ಚೂರು ಬಿಟ್ಟವ್ರೆ. ಸರ್ ಹೆಂಗೆ ಅವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ ಅನ್ಸುತ್ತೆ, ಜಾಸ್ತಿ ಮಾತಾಡಲ್ಲ. ಅವ್ರು ಸ್ವಲ್ಪ ಸೈಲೆಂಟ್ ಮಾತಾಡ್ತಾರೆ, ಸ್ವಲ್ಪ ಸೈಲೆಂಟ್. ಕಾಲಿಡ್ತಾರೆ ಅವರು ಸೆಟ್ ಅಲ್ಲಿ. ಸಿನಿಮಾದಲ್ಲಿ ಹಂಗೆಲ್ಲ ಇಲ್ಲ, ಫುಲ್ ಎಲ್ಲಾರು ಸಿನಿಮಾದಲ್ಲಿ ರಾಕ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಫುಲ್. ಟಾಂಗಿಗೆ ಟಾಂಗ್. ಬಟ್ ಸೆಟ್ ಅಲ್ಲಿ ಹಂಗಿರ್ತಿದ್ರ ಅಥವಾ ಹೆಂಗೆ? ಹಿಂಗೆ ಇಷ್ಟೇ ಮಾತಾಡಿ ಹಿಂಗೆ ಸರ್, ಸೈಲೆಂಟ್. ಓಕೆ ಸರ್, ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಆದ್ರೆ ಎಷ್ಟೋ ಹೊಸಬರ ಕಂಟೆಂಟ್ ತುಂಬಾನೇ ರೆಕಗ್ನೈಸೇಷನ್ ಪಡ್ಕೊಳ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಒಂದು ಅದೇನಿತ್ತು ಮೊದಲು, ಒಂದು ಸ್ಟಾರ್ಗಳ ಸಿನಿಮಾ ಮಾತ್ರ ಥಿಯೇಟರ್ ಹೋಗಿ ನೋಡ್ಬೇಕು ಅಥವಾ ಅವರಿದ್ರೆ ಮಾತ್ರ ಸಿನಿಮಾಗೆ ದುಡ್ಡು ಕೊಟ್ಟು ಹೋಗುವಂತ ವ್ಯಾಲ್ಯೂ ಅನ್ನೋದು ಈಗೆಲ್ಲ ಬದಲಾಗ್ತಿದೆ. ನಿಜವಾಗ್ಲೂ ಕಂಟೆಂಟ್ ಇರುವಂತ ಸಿನಿಮಾಗಳಿಗೆ ಜನ ಬರ್ತಿದ್ದಾರೆ, ಒಂದು ಅಪ್ರಿಸಿಯೇಷನ್ ಸಿಗ್ತಿದೆ. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಸಾಂಗ್ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ರೀಚ್ ಆಗಿದೆ ಎಲ್ಲಾ ಕಡೆ. ಟ್ರೈಲರ್ಗೂ ಕೂಡ ಉತ್ತಮವಾದಂತ ರೆಸ್ಪಾನ್ಸ್ ಬಂದಿದೆ. ಸೊ ಇದು 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ದೊಡ್ಡ ಯಶಸ್ಸು ಹೊಸಬರ ತಂಡ ಎಲ್ರಿಗೂ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ಮೂಲಕ ನಿಮ್ಮ ಚಾನಲ್ಗೂ ಸಹ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಟೀಮು ನೀವು ಇಷ್ಟೊತ್ತು ಬಂದು ನಮ್ಮನ್ನ ಇಂಟರ್ವ್ಯೂ ಮಾಡಿ ನಮ್ಮ ಕೆಲವು ಎಲ್ಲಾರ್ದು ಮೆಂಟಲಿ ನೀವು ತಿಳ್ಕೊಂಡು ನೀವು ಮಾತಾಡಿ ನಮ್ಮ ಕ್ವಶನ್ಸ್ ಕೇಳಿ ಇಷ್ಟೆಲ್ಲ ಮಾಡಿದಕ್ಕೆ ನಿಮ್ಮ ಚಾನಲ್ಗೂ ನಾವು ಧನ್ಯವಾದವನ್ನ ನಾವು ಹೇಳ್ತೀವಿ. ನಿಮ್ಮ ಸಹಕಾರನೂ ನಮಗೆ ತುಂಬಾ ಮುಖ್ಯ. ಹೌದೌದು. ದಯವಿಟ್ಟು ನೀವು ಬರಬೇಕು ಸಿನಿಮಾ ನೋಡೋಕೆ. ಸೊ ನಿಮ್ಮ ಮೂಲಕ ಜನರಿಗೆ ತಲುಪಲಿ ಅಂತ ನಾವು ಕೂಡ ಆಶಿಸ್ತೀವಿ. ಫೈನಲ್ ಕನ್ಕ್ಲೂಷನ್ ಮ್ಯಾಮ್ ಕೊಡ್ತಾರಲ್ಲ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತ, ಅದಾದ್ರೂ ನಮ್ಮ ಸಿನಿಮಾ ಅವನಿರಬೇಕಿತ್ತು ಚಿತ್ರ ಇದೇ ತಿಂಗಳು 27ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಒಂದು ಒಳ್ಳೆ ಅದ್ಭುತವಾದ ಸ್ಟೋರಿಯಿಂದ ಬರ್ತಾ ಇದೀವಿ. ಎಲ್ಲರೂ ಥಿಯೇಟರಲ್ಲೇ ಹೋಗಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.